ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ HD ರೇವಣ್ಣ ಅವರ ಜಾಮೀನನ್ನ ರದ್ದು ಮಾಡಬೇಕು ಅಂತ SIT ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. SIT ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ನಡೆಯುವಂತ ಸಾಧ್ಯತೆ ಇದೆ. ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವರಿಗೆ ಕೊಟ್ಟಿರುವಂತ ಜಾಮೀನೇನಿದೆ ಅದನ್ನ ರದ್ದು ಮಾಡಬೇಕು ಅಂತ SIT ಹೈಕೋರ್ಟ್ ಮೆಟ್ಟಿಲೇರಿದೆ. ಒಂದು ವೇಳೆ ಜಾಮೀನು ರದ್ದಾದ್ರೆ ರೇವಣ್ಣ ಮತ್ತೆ ಅರೆಸ್ಟ್ ಆಗ್ತಾರೆ. ಈ ಕೇಸ್ನಲ್ಲಿ ಹೈಕೋರ್ಟ್ಗೆ ಅವರು SIT ಒಂದು ಕಡೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಮತ್ತೊಂದೆಡೆ ರೇವಣ್ಣ ಪರ ವಕೀಲರು ಮತ್ತೊಂದು ಅರ್ಜಿ ಸಲ್ಲಿಸಿದ್ದಾರೆ. ಅದು ಯಾವುದು ಅಂತಂದ್ರೆ FIR ಸ್ಕ್ವಾಶ್ ಮಾಡಬೇಕು, FIR ರದ್ದು ಮಾಡಬೇಕು ಈ ಕೇಸ್ನಲ್ಲಿ ಅಂತ ರೇವಣ್ಣ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. SIT ಸಲ್ಲಿಸಿರುವಂತ ಮೇಲ್ಮನವಿ ಏನಿದೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಮಂಜೂರು ಮಾಡಿರುವಂತ ಜಾಮೀನನ್ನ ರದ್ದು ಮಾಡಬೇಕು ಅಂತ SIT ಮೇಲ್ಮನವಿ ಸಲ್ಲಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಈಗ ರೇವಣ್ಣ ಅವರು ಬೇಲ್ ಮೇಲೆ ಆ ಕಡೆಗಿದ್ದಾರೆ ಅಥವಾ ಟೆಂಪಲ್ ರನ್ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಹೈಕೋರ್ಟ್ ಬೇಲ್ ರದ್ದು ಮಾಡಿದ್ರೆ ಮತ್ತೆ ಅರೆಸ್ಟ್ ಆಗೋದು ಖಚಿತ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೇವಣ್ಣ ಅವರಿಗೂ ಕೂಡ ಸಂಕಷ್ಟ. ಭವಾನಿ ರೇವಣ್ಣ ಅವರಿಗೆ ಇವತ್ತು ತೀರ್ಪು ಪ್ರಕಟ ಆಗೋದು, ಅಂದರೆ ನಿರೀಕ್ಷಣಾ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದಕ್ಕೆ. ಪ್ರಜ್ವಲ್ ಅವರ ಕೇಸಂತೂ ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಮುಂದಕ್ಕೆ ಅವರು ಮೂರು ಕೇಸಲ್ಲೂ ಕೂಡ ಜಾಮೀನು ಪಡ್ಕೊಳ್ಬೇಕು, ಇಲ್ಲ ಅಂತಾದರೆ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಒಂದು ಇಡೀ ಕುಟುಂಬ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಒಂದೂವರೆ ತಿಂಗಳ ಹಿಂದೆ ಈ ಫ್ಯಾಮಿಲಿ, ಈ ಕುಟುಂಬ ಇಡೀ ಹಾಸನ ಜಿಲ್ಲೆಯ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಈ ರೀತಿಯೆಲ್ಲ ಆಗತ್ತೆ ಅಂತ ಕನಸು ಮನಸ್ಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ ಈ ಫ್ಯಾಮಿಲಿ. ಇವತ್ತು ಈ ಕುಟುಂಬದ 4 ಮಂದಿ ಸದಸ್ಯರ ಪೈಕಿ 3 ಕಾನೂನಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆ ಕುಟುಂಬದ ರಾಜಕೀಯ ಹಿನ್ನೆಲೆ ನೋಡ್ತಾ ಹೋದರೂ ಕೂಡ ಪ್ರಜ್ವಲ್ ರೇವಣ್ಣ ಸಂಸದರು, HD ರೇವಣ್ಣ ಶಾಸಕರು, ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರು, ಭವಾನಿ ರೇವಣ್ಣ ZP ಮೆಂಬರು, ಮಾಜಿ, ಅಂದರೆ ಈಗ ZP ಅವಧಿ ಮುಕ್ತಾಯ ಆಗಿದೆ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು. ಸೊ ಈ ರೀತಿಯ ಕುಟುಂಬ ಅಥವಾ ಈ ರೀತಿ ಎಲ್ಲ ರಾಜಕೀಯ ಸ್ಥಾನಮಾನಗಳನ್ನು ಅಲಂಕರಿಸಿರುವಂಥ ಕುಟುಂಬ ಇವತ್ತು ಬೇಲ್ಗಾಗಿ ಒದ್ದಾಡ್ತಾ ಇದೆ. ಏನಾಗತ್ತೇನೋ ಅನ್ನೋ ಆತಂಕದಲ್ಲಿ ಪ್ರತಿ ಕ್ಷಣವನ್ನು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭವಾನಿಯವರಿಗೆ ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ, ತನಿಖಾಧಿಕಾರಿ ಬಯಸಿದ್ರೆ ಭವಾನಿ ರೇವಣ್ಣ ಅವರನ್ನ ಕೂಡ ಅರೆಸ್ಟ್ ಮಾಡಬಹುದು. ಬಿಕಾಸ್ ಆ ಕೇಸ್ ಇದೆಯಲ್ಲ, KR ನಗರ ಕೇಸು, ಅದರಲ್ಲಿ IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನೋ ಸೆಕ್ಷನ್ನ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಲ್ಲಿ SIT ವಾದಿಸ್ತಾ ಇದ್ದಿದ್ದು ಏನು ಅಂತಂದ್ರೆ, ಆ ಕೇಸಲ್ಲಿ ಇಡೀ ಆ ಕಿಡ್ನಾಪ್ ಕೇಸ್ ಇದೆಯಲ್ಲ, ಆ ಕಿಡ್ನಾಪ್ ಕೇಸನ್ನ ಪಾತ್ರಧಾರಿಗಳು ಒಂದಾದ್ರೆ ಸೂತ್ರಧಾರಿಗಳು ಮತ್ತೊಂದು. ಸೂತ್ರಧಾರಿ ಭವಾನಿ ರೇವಣ್ಣ ಅಂತ ವಾದಿಸಿರೋದು SIT. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಭವಾನಿ ರೇವಣ್ಣ ಕೂಡ ಅರೆಸ್ಟ್ ಆಗಬಹುದು. ಸೊ ಸಂಕಷ್ಟದ ಸರಮಾಲೆ ಈ ಕುಟುಂಬಕ್ಕೆ ಸುತ್ತುಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.